ಆಸ್ಟ್ರೋಯೋಗಿ ಕಲ ಜ್ಯೋತಿಷ್ಯ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ. ನಮಸ್ಕಾರ, ನನ್ನ ಹೆಸರು ರಾಹುಲ್, ಆಸ್ಟ್ರೋಯೋಗಿ ಕಡೆಯಿಂದ. ಸೊ ಇವಾಗ ಈ ವರ್ಷ 2024 ಹೆಂಗಿದೆ ಅಂತ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಇವಾಗ ನಾನೇನು ಹೇಳ್ತಾ ಇದ್ದೀನಿ ಸ್ವಲ್ಪ ಇನ್ಪುಟ್ಸ್ ಕೊಡ್ತೀನಿ ನಿಮಗೆ. ಈ ವರ್ಷ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ 2024 ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಸುಮಾರಷ್ಟು ಬದಲಾವಣೆಗಳು ಆಗುವಂಥ ಸಾಧ್ಯತೆಗಳಿದೆ. ಡೆವಲಪ್ಮೆಂಟ್ಸ್ ಅನ್ನೋದು ತುಂಬ ಚೆನ್ನಾಗಿ ಆಗ್ತದೆ ಈ ವರ್ಷ. ಯಾಕೆಂತ ಹೇಳಿದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಏನೇನು ಒಳ್ಳೆಯದು ಅಂತ ಹೇಳಿದ್ರೆ ಕೆಲವೊಂದ್ಸತಿ ಗುರುವಿನ ಒಂದು ಪ್ರಭಾವ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಗುರುವಿನ ಒಂದು ಪ್ರಭಾವ ತುಂಬಾ ಚೆನ್ನಾಗಿ ಅನುಕೂಲಕರವಾಗಿರುತ್ತದೆ. ಸೊ ಅದರಿಂದಾಗಿ ಸುಮಾರಷ್ಟು ಜನಗಳಿಗೆ ಎಷ್ಟು ಉತ್ತಮವಾಗಿರುವಂಥ ಆಪರ್ಚುನಿಟಿ ಸಿಗುವಂಥ ಸಾಧ್ಯತೆಗಳಿದೆ. ರಿಸೆಷನ್ಸ್ ಎಲ್ಲ ಇರೋ ಥರ ಕಾಣಿಸ್ತಾ ಇಲ್ಲ. ಅದೆಲ್ಲ ಸೆಟ್ಲ್ ಆಗಿಬಿಟ್ಟು ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಲೆವೆಲ್ ಚೆನ್ನಾಗಿರುತ್ತದೆ, ಎಂಪ್ಲಾಯ್ಮೆಂಟ್ ರೈಸ್ ಆಗ್ತದೆ, ಎಲ್ಲರಿಗೂ ಕೆಲಸ ಸಿಗುವಂಥ ಸಾಧ್ಯತೆಗಳು ಕಂಡುಬಂದಿದೆ. ಆಮೇಲೆ ಸೆನ್ಸೆಕ್ಸ್ ಅನ್ನೋದು ತುಂಬ ಉತ್ತಮವಾಗಿದೆ ಅಂತ ಕಂಡುಬಂದಿದೆ. ಅದು ಮೊದಲನೇ ಗಂಟದಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಒಳ್ಳೆ ಲೆವೆಲಲ್ಲಿ ಅದು ಗ್ರೋತ್ ಅನ್ನೋದು ತುಂಬ ಚೆನ್ನಾಗಿರ್ತದೆ. ಅದು ಹಂಗೆ 2024 ಇಡೀ ವರ್ಷ ಚೆನ್ನಾಗಿರುತ್ತೆ ಅಂತಲೇ ಕಂಡುಬಂದಿದೆ. ಸ್ಟಾಕ್ಸ್ ಅನ್ನೋದು ಅನುಕೂಲಕರವಾಗಿರುತ್ತದೆ. ಆಮೇಲೆ ಈ ರಾಜ್ಯದಲ್ಲಿ ವ್ಯವಸಾಯ ಮಾಡ್ತಾ ಇರೋರಿಗೆಲ್ಲ ಎಷ್ಟು ಲಾಭದಾಯಕವಾಗಿರುವಂಥ ಸಮಯ ಅಂತ ಕಂಡುಬಂದಿದೆ, ಅವ್ರಿಗೆಲ್ಲ ಎಷ್ಟು ಅನುಕೂಲಕರವಾಗಿರುವಂಥ ಸಮಯ ಅಂತಲೇ ಕಂಡುಬಂದಿದೆ. ಅದೇ ಥರನೇ ಈ ಒಂದು ವರ್ಷದಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಅದು ಇವಾಗ ರಿಯಲ್ ಎಸ್ಟೇಟ್ ಫೀಲ್ಡ್ ಅವ್ರಿಗೆಲ್ಲ ಒಳ್ಳೆ ಲಾಭ ಸಿಗುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಎಲ್ಲರಿಗೂ ಮನೆ ತಗೊಳ್ಳುವಂಥ ಯೋಗ ಇದೆ. ಸುಮಾರಷ್ಟು ಜನಗಳಿಗೆ ಮಿಡಲ್ ಕ್ಲಾಸಲ್ಲಿ ಇರೋರಿಗೆಲ್ಲ ಮನೆ ತಗೊಳ್ಳುವಂಥ ಯೋಗ ಕಂಡುಬಂದಿದೆ. ಭೂಮಿ ಲಾಭ ಅಂತ ಕಂಡುಬಂದಿದೆ. ಸೊ ಅದರಿಂದಾಗಿ ಅನುಕೂಲಕರವಾಗಿದೆ ಅಂತಲೇ ಕಂಡುಬಂದಿದೆ. ಸೊ ಅದೇ ಥರನೇ ಸುಮಾರಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸು ಈ ಒಂದು ವರ್ಷ ಎಲ್ಲರಿಗೂ ಇರುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಈ ದೇಶದಲ್ಲಿ ಸುಮಾರಷ್ಟು ಒಳ್ಳೆ ಗ್ರೋತ್, ಒಳ್ಳೆ ರೀತಿಯಲ್ಲಿರುವಂಥ ಬೆಳವಣಿಗೆ ಇರುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಪೊಲಿಟಿಕಲ್ ಫೀಲ್ಡಲ್ಲಿ ಒಳ್ಳೆ ಸಕ್ಸಸ್ ಇರುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಕೆಲವೊಬ್ಬರಿಗೆಲ್ಲ ಹೊಸದಾಗಿ ಬರುವಂಥ ಕ್ಯಾಂಡಿಡೇಟ್ಸ್ಗೆಲ್ಲ ಸಕ್ಸಸ್ ರೇಟ್ ಜಾಸ್ತಿ ಕಂಡುಬಂದಿದೆ. ಅದೇ ಥರನೇ ಪೊಲಿಟಿಷಿಯನ್ಸ್ಗೂ ಅದೇ ಥರನೇ ಒಳ್ಳೆ ಹೆಸರು ಪಡೆಯುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಅದೇ ಥರನೇ ಕೆಲಸದ ಗೌರ್ಮೆಂಟ್ ಫೀಲ್ಡಲ್ಲಿ ಅದು ಸರ್ಕಾರಿ ಕೆಲಸ, ಸರ್ಕಾರಿ ನೌಕರಿಗೆ ಆಪರ್ಚುನಿಟೀಸು, ವ್ಯಾಕೆನ್ಸೀಸ್ ಜಾಸ್ತಿ ಇರುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಎಲ್ಲರಿಗೂ ಕೆಲಸ ಸಿಗುತ್ತದೆ. ಸೊ ಅದರಿಂದಾಗಿ ಒಳ್ಳೆ ಒಂದು ಚೇಂಜಸ್ಸು ಈ ದೇಶದಲ್ಲಿ ಬರುವಂಥ ಸಾಧ್ಯತೆಗಳಿದೆ. ಕೆಲವೊಬ್ಬರಿಗೆಲ್ಲ ಗೌರ್ಮೆಂಟ್ ಕಡೆಯಿಂದ ಒಳ್ಳೆ ಒಳ್ಳೆ ಒಂದು ಸಹಾಯ ಸಿಗುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಎಷ್ಟೋ ಅನುಕೂಲಕರವಾಗಿರುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು. ಅದೇ ಥರನೇ ದೇಶದಲ್ಲಿ ಕೆಲವೊಂದು ಒಳ್ಳೆ ಪ್ರೋಗ್ರೆಸ್ ಇರುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಅದೇ ಥರನೇ ನಮ್ಮ ದೇಶದಲ್ಲಿ ಎಷ್ಟೋ ವಿಷಯಗಳಿಗೆ ಅದು ಏನೇನು ಕಷ್ಟಗಳಿತ್ತು ಅಂತ ಹೇಳಿದ್ರೆ ದುಡ್ಡಿನ ವಿಷಯದಲ್ಲಿ ಆಗಲಿ ಸುಮಾರಷ್ಟು ಜನಗಳಿಗೆ ಕಷ್ಟಗಳಿತ್ತು. ಆ ಕಷ್ಟಗಳೆಲ್ಲ ಸ್ವಲ್ಪ ಕಮ್ಮಿ ಆಗುವಂಥ ಸಾಧ್ಯತೆಗಳಿದೆ. ಎಷ್ಟೋ ಒಂದು ಬದಲಾವಣೆಗಳು, ಮೇಜರ್ ಚೇಂಜು ಈ ಒಂದು ವರ್ಷದಲ್ಲಿ ನಿಮಗೆ ಕಾಣಿಸ್ಬೋದು. ಸೊ ಆ ಥರ ಇದೆ ಈ ಒಂದು ವರ್ಷ. ಅದೇ ಥರನೇ ಈ ಒಂದು ವರ್ಷದಲ್ಲಿ ಬರುವಂಥ ಕೆಲವೊಂದು ಒಕೇಶನ್ಸ್ ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇ ಒಂದು ಇದು ಸೂರ್ಯಗ್ರಹಣ ಅನ್ನೋದು 8 ಏಪ್ರಿಲ್ 2024 ಸೋಮವಾರದ ದಿನ ಆಗ್ತಾ ಇದೆ, ನಡೀಲಿಕ್ಕಿದೆ. ಎರಡನೇ ಸೂರ್ಯಗ್ರಹಣ ಬಂದು 2 ಅಕ್ಟೋಬರ್ 2024 ಬುಧವಾರದ ದಿನ ಆಗಲಿಕ್ಕಿದೆ. ಚಂದ್ರಗ್ರಹಣ ಮೊದಲನೇ ಚಂದ್ರಗ್ರಹಣ 25 ಮಾರ್ಚ್ 2024 ಸೋಮವಾರ ದಿನ ಆಗಲಿಕ್ಕಿದೆ. ಎರಡನೇ ಚಂದ್ರಗ್ರಹಣ ಬಂದು 18 ಸೆಪ್ಟೆಂಬರ್ 2024 ಬುಧವಾರದ ದಿನ ಆಗಲಿಕ್ಕಿದೆ. ಆಮೇಲೆ ಮಕರ ಸಂಕ್ರಾಂತಿ ಬಂದು 15ನೇ ತಾರೀಕು ಜನವರಿ 2024 ಸೋಮವಾರ ದಿನ ಆಗಲಿಕ್ಕಿದೆ. ಮಹಾಶಿವರಾತ್ರಿ 8ನೇ ತಾರೀಕು 2024 ಮಾರ್ಚ್ 8ನೇ ತಾರೀಕಿಗೆ ಆಗಲಿಕ್ಕಿದೆ. ಅದು ಶುಕ್ರವಾರ ದಿನ, ತುಂಬ ಉತ್ತಮವಾಗಿರುವಂಥ ದಿನ. ಆಮೇಲೆ ಹೋಳಿ ಬಂದು 25 ಮಾರ್ಚ್ 2024 ಸೋಮವಾರದ ದಿನ ಆಗಲಿಕ್ಕಿದೆ. ಆಮೇಲೆ ಈ ಒಂದು ವರ್ಷ ವಿಕ್ರಮ ಸಂವತ್ 2081 ಚೈತ್ರ ನವರಾತ್ರಿ ಬಂದು 9ನೇ ತಾರೀಕು ಏಪ್ರಿಲ್ 2024 ಮಂಗಳವಾರದ ದಿನ ಆಗಲಿಕ್ಕಿದೆ. ಅಕ್ಷಯ ತೃತೀಯ ಬಂದು 10 ಮೇ 2024 ಶುಕ್ರವಾರದ ದಿನ ಆಗಲಿಕ್ಕಿದೆ. ಗಣೇಶ ಚತುರ್ಥಿ ಬಂದು 7 ಸೆಪ್ಟೆಂಬರ್ 2024 ಅದು ಶನಿವಾರದ ದಿನ ಆಗಲಿಕ್ಕಿದೆ. ವಿಜಯದಶಮಿ 12 ಅಕ್ಟೋಬರ್ 2024 ಶನಿವಾರದ ದಿನ ಆಗಲಿಕ್ಕಿದೆ. ದೀಪಾವಳಿ ಬಂದು 1 ನವೆಂಬರ್ 2024 ಶುಕ್ರವಾರದ ದಿನ ಆಗಲಿಕ್ಕಿದೆ. ಸೊ ಇದು ಇದೆ. ಸೊ ಈ ವರ್ಷದ ಶುಭ ಮುಹೂರ್ತಗಳು ಈ ಥರ ಇದೆ. ಸೊ ಇವಾಗ ಬನ್ನಿ, ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಈ ವರ್ಷ ಹೆಂಗಿದೆ ಅಂತ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಪ್ರತಿಯೊಬ್ಬರಿಗೂ ಈ ವರ್ಷ ಚೆನ್ನಾಗಿರಲಿ ಅಂತ ಬೇಡ್ಕೊಳ್ತಾ, ಹೊಸ ವರ್ಷದ ಶುಭಾಶಯಗಳನ್ನೆಲ್ಲ ಹೇಳ್ಕೊಳ್ತಾ ಈ ವರ್ಷ ಹೆಂಗಿದೆ ಅಂತ ನಿಮ್ಗೆಲ್ಲರಿಗೂ ತಿಳ್ಕೊಳ್ತೀನಿ. ಬನ್ನಿ ನಾವು 2024 ಮೇಷರಾಶಿಯವರಿಗೆ ಹೆಂಗಿದೆ ಅಂತ ನೋಡೋಣ.
ಜನರಲಿ ಹೇಳಬೇಕು ಅಂತ ಹೇಳಿದ್ರೆ ಈ ರಾಶಿಯವ್ರಿಗೆ ತುಂಬ ಧೈರ್ಯವಂತರಾಗಿರ್ತಾರೆ. ಸಿಕ್ಕಾಪಟ್ಟೆ ಚಾಲೆಂಜಸ್ ಫೇಸ್ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ. ಇಲ್ಲ ಚಾಲೆಂಜಸ್ ಅವ್ರನ್ನ ಹುಡ್ಕೊಂಡು ಬರ್ತದೆ. ಸೊ ಇಂಥ ಕೆಲವೊಂದು ಆಟಿಟ್ಯೂಡ್ ಇವರಲ್ಲಿ ಇದ್ದೇ ಇರ್ತದೆ. ಅದೇ ಥರನೇ ಪ್ರತಿಯೊಂದು ವಿಷಯದಲ್ಲೂ ಅವರು ಮುಂದ್ಗಡೆ ಹೋಗ್ಬಿಟ್ಟು ತುಂಬ ಧೈರ್ಯವಂತರಾಗಿರ್ತಾರೆ. ಮುಂದ್ಗಡೆ ಹೋಗ್ಬಿಟ್ಟು ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಪಡ್ಕೊಳ್ಳೋ ಅಂಥ ಒಂದು ಧೈರ್ಯ ಅವ್ರಿಗೆ ಇರ್ತದೆ. ಅದೇ ಥರನೇ ಇನ್ನೊಂದೇನು ಅಂತ ಹೇಳಿದ್ರೆ ಇವರು ಅಡ್ವೆಂಚರ್ಸ್ ಸಿಕ್ಕಾಪಟ್ಟೆ. ಇವಾಗ ಟ್ರಕ್ಕಿಂಗ್ ಆಗಲಿ, ಅಡ್ವೆಂಚರ್ಸ್ ಅಂತ ಹೇಳಿದ್ರೆ ಏನು ಬೇಕಾದರೂ ಇರ್ಬೋದು. ಜೀವನದಲ್ಲಿ ಪರ್ಸ್ನಲ್ ಆಗಿರ್ಬೋದು, ಪ್ರೊಫೆಷ್ನಲ್ ಆಗಿರ್ಬೋದು, ಅಥವಾ ಟ್ರಿಪ್ಪಿಂಗು ಅಂತ ಅಡ್ವೆಂಚರ್ಸ್ ತುಂಬ ಇಷ್ಟಪಡುವಂಥ ವ್ಯಕ್ತಿಗಳು ಅಂತ ಹೇಳ್ಬೋದು. ಆಮೇಲೆ ಅದೇ ಥರನೇ ರಿಸ್ಕ್ ತಗೊಳ್ಳೋದಕ್ಕೂ ಅವ್ರು ಯಾವತ್ತೂ ಬಗ್ಗಲ್ಲ, ರಿಸ್ಕ್ ತಗೊಳ್ಳೋದಕ್ಕೂ ರೆಡಿ ಇರ್ತಾರೆ. ಆಮೇಲೆ ಒಂದೇನು ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಕೋಪ ಜಾಸ್ತಿ ಇರ್ತದೆ. ಈ ಒಂದು ರಾಶಿಯ ಒಂದು ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ. ಆ ಕೋಪ ಅನ್ನೋದು ಪಾಸಿಟಿವ್ ಲೆಕ್ಕದಲ್ಲೂ ತಗೊಳ್ಬೋದು. ಒಳ್ಳೆ ರೀತಿಗೆ ಒಳ್ಳೆ ವಿಷಯಕ್ಕೆ ಕೋಪ ಪಡ್ಕೊಳ್ಳೋದಾದರೆ ಪರವಾಗಿಲ್ಲ. ಆದರೆ ಶಾರ್ಟ್ ಟೆಂಪರ್ಡ್ ಆದರೆ ಕೆಲವೊಂದು ಸಮಯ ಏನಾಗುತ್ತೆ, ಏನು ಎಂತ ಅಂತ ತಿಳ್ಕೊಳ್ದ್ರೆ ಗೊತ್ತಾಗಿದ್ರೆ ಕೋಪ ಪಡುವಂಥ ವ್ಯಕ್ತಿಗಳಾಗಿರ್ತಾರೆ. ಸೊ ಅದು ಈ ರಾಶಿಯ ಒಂದು ಗುಣಗಳು, ಅರ್ಥ ಆಯ್ತಾ. ಆಮೇಲೆ ಈ ರಾಶಿನಲ್ಲಿ ಇರೋದು ಒಂದೇನು ಅಂತ ಹೇಳಿದ್ರೆ ಅವರು ಯಾವ ವಿಷಯ ಆದ್ರೂ ಅದನ್ನು ತುಂಬ ಸ್ಟ್ರಾಂಗ್ ಆಗಿ ತಗೊಂಡು ಮುಂದ್ಗಡೆ ಹೋಗ್ತಾರೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ತುಂಬ ಬಿಸ್ನೆಸ್ ಮೈಂಡೆಡ್ ಆಗಿರ್ತಾರೆ. ಇನ್ನೊಬ್ಬರ ಕೆಳಗಡೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಬೀಳ್ತಾರೆ. ಅವರು ಮಾಡ್ತಾರೆ, ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಈ ರಾಶಿನಲ್ಲಿ ಹುಟ್ಟಿಯವರು ಎಷ್ಟೋ ಜನ ಇನ್ನೊಬ್ಬರ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಆದರೂ ಅವ್ರಿಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ ಕೇಳಿದ್ರೆ ಅದು ಸ್ವಲ್ಪ ಕಷ್ಟ ಆಗ್ತದೆ. ಅವ್ರಿಗೆ ಯಾವತ್ತೂ 100% ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇನ್ನೊಬ್ಬರ ಕೆಳಗಡೆ ಕೆಲಸ ಮಾಡಿದ್ರೆ ಬರಲ್ಲ. ಅವರಾಗಿ ಸ್ವಯಾರ್ಜಿತವಾಗಿ ಬಿಸ್ನೆಸ್ ಮಾಡೋದೇ ಆಗಲಿ ಅಥವಾ ಇನ್ನೊಬ್ಬರ ಕೆಳಗಡೆ ಕೆಲಸ ಮಾಡೋಂಗಿದ್ರೂ ಹೈಯರ್ ಪೋಸ್ಟಲ್ಲಿ ಇರಬೇಕಾಗುತ್ತೆ. ಲೈಕ್ ಟೀಮ್ ಲೀಡ್ರು ಅಥವಾ CEO ಆಫ್ ದ ಕಂಪನಿ. ಸೊ ಈ ಥರ ಎಲ್ಲ ಇದ್ದರೆ ಅವ್ರಿಗೆ ತುಂಬ ಖುಷಿಯಾಗಿರ್ತದೆ. ಯಾಕೆಂತ ಹೇಳಿದ್ರೆ ಅವ್ರ ಮೇಲ್ಗಡೆ ಇರೋರು ಬಂದುಬಿಟ್ಟು ಅವ್ರಿಗೆ ಅಡ್ವೈಸ್ ಮಾಡೋದೇ ಆಗಲಿ, ಅಲ್ಲ ಅವ್ರ ಐಡಿಯಾಸ್ ಬಂದುಬಿಟ್ಟು ಏನಾದರೂ ಮಾಡ್ಕೊಂಡು ಅದು ಸರಿ ಇಲ್ಲ ಅಂತ ಹೇಳೋದೇ ಆಗಲಿ, ಅಟ್ಲೀಸ್ಟ್ ಆ ಥರ ಎಲ್ಲ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅದರಿಂದ ಏನಾಗುತ್ತೆ, ಯಾವಾಗಲೂ ಸ್ವಲ್ಪ ಟೆನ್ಷನ್ಸು, ಸ್ಯಾಟಿಸ್ಫ್ಯಾಕ್ಷನ್ ಕಮ್ಮಿ ಅಂತ ಇರ್ತದೆ. ಸೊ ಇವಾಗ 2024 ಮೇಷರಾಶಿಲಿ ಹುಟ್ಟಿರೋರಿಗೆ ಹೆಂಗಿದೆ ಅಂತ ನೋಡೋಣ. ಸೊ ಇವಾಗ ನೋಡಿ, ಈ ಒಂದು ವರ್ಷ 2024 ಅಂತ ಹೇಳಿದ್ರೆ ಮೇಷರಾಶಿಯವ್ರಿಗೆ ಕೆಲಸ ಮಾಡ್ತಾ ಇರೋರಿಗೆ, ಬಿಸ್ನೆಸ್ಸಲ್ಲಿರೋರಿಗೆ ಶತ್ರುಗಳ ಕಾಟ ಕಮ್ಮಿ ಆಗ್ತದೆ. ಕಂಪ್ಲೀಟಾಗಿ ಗೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಕಮ್ಮಿ ಆಗ್ತದೆ. ಆದರೆ ಕೆಲಸ ಮಾಡೋ ಕಡೆನೇ ಆಗಲಿ, ಬಿಸ್ನೆಸ್ ಮಾಡೋದೇ ಆಗಲಿ ಅಥವಾ ಪರ್ಸನಲ್ ಲೈಫಲ್ಲೇ ಆಗಲಿ, ಅರ್ಥಾಯ್ತಾ, ಶತ್ರುಗಳ ಕಾಟ ಸಂಪೂರ್ಣವಾಗೂ ಕಮ್ಮಿ ಆಗ್ತದೆ. ಆಮೇಲೆ ಕೆಲಸ ಮಾಡ್ತಾ ಇರೋರಿಗೆ ಕೆಲವೊಂದ್ಸತಿ ಪ್ರಮೋಷನ್ ಸಿಗುವಂಥ ಸಾಧ್ಯತೆಗಳಿದೆ. ಸುಪೀರಿಯರ್ ಪೊಸಿಷನ್ ಬರುವಂಥ ಚಾನ್ಸಸ್ ಕೂಡ ಕಂಡು ಬಂದಿದೆ. ಒಂದೇನು ಅಂತ ಹೇಳಿದ್ರೆ ಈ ಸಮಯದಲ್ಲಿ ಒಂದು ವಿಷಯ ತುಂಬ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಹೊಸದಾಗಿ ಕೆಲವೊಂದು ಫ್ರೆಂಡ್ಸು ಇಂಟ್ರೊಡ್ಯೂಸ್ ಆಗುವಂಥ ಸಾಧ್ಯತೆಗಳಿದೆ. ಕೆಲವೊಂದು ಸತಿ ಅವ್ರು ನಿಮ್ಗೆ ಶತ್ರುಗಳಾಗಿರ್ಬೋದು. ಅದರಿಂದಾಗಿ ಕಣ್ಣು ಮುಚ್ಕೊಂಡು ಅವ್ರನ್ನ ನಂಬಕ್ಕೆ ಹೋಗಬೇಡಿ. ಜನರಲಿ ಈ ರಾಶಿಯಲ್ಲಿರೋರು ಅಷ್ಟು ಈಸಿಯಾಗಿ ಎಲ್ಲರೂ ನಂಬಲ್ಲ. ಬಟ್ ಕೆಲಸ ವಿಷಯ, ಬಿಸ್ನೆಸ್ ವಿಷಯ ಅಂತ ಹೇಳಿದ್ರೆ ಅವ್ರು ಯಾವಾಗಲೂ ಒಂದು ಗೋಲ್ ಇಟ್ಕೊಂಡು ಮುಂದ್ಗಡೆ ಹೋಗ್ತಾ ಇರೋದ್ರಿಂದಾಗಿ ಕೆಲವೊಬ್ರು ಹೊಸ ಐಡಿಯಾಸ್ ಎಲ್ಲ ಹೇಳ್ಕೊಂಡು ನಿಮ್ಮ ಮುಂದ್ಗಡೆ ಬರ್ತಾರೆ. ಅವ್ರನ್ನ ಕಣ್ಣು ಮುಚ್ಕೊಂಡು ನಂಬಕ್ಕೆ ಹೋಗಬೇಡಿ. ಆ ಥರ ನಂಬಿದ್ರೆ ಸುಮಾರು ನಿಮಗೆ ಕೆಲವೊಂದು ಟೆನ್ಷನ್ಸ್ ಆವಾಗ ಬಂದು ಹೋಗ್ತಾನೆ ಇರ್ತದೆ. ಅದರಿಂದಾಗಿ ಕೆಲವೊಂದು ಸತಿ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಯಾರಾದರೂ ಬರ್ತಾರೆ, ನಿಮ್ಮ ಬಿಸ್ನೆಸ್ ಚೆನ್ನಾಗೇ ನಡೀತಾ ಇರುತ್ತೆ. ಆದರೆ ದುಡ್ಡಿಗೆ ಆಸೆ ಪಟ್ಬಿಟ್ಟು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಐಡಿಯಾ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಅದು ಮಾಡಿದ್ರೆ ಎಷ್ಟು ಮಟ್ಟಿಗೆ ಸಕ್ಸಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸತಿ ಬಂದಿರೋರು ಯಾವ ಥರ ವ್ಯಕ್ತಿ ಅಂತ ಹೇಳೋಕ್ಕಾಗಲ್ಲ. ಪಾರ್ಟ್ನರ್ಶಿಪ್ ಅಂತ ಬಂದು ಹೇಳ್ತಾರೆ, ಇನ್ನೊಂದು ಸತಿ ಬಂದ್ಬಿಟ್ಟು ನಿಮ್ಮನ್ನು ಇಂಟ್ರೊಡ್ಯೂಸ್ ಆಗ್ತಾರೆ. ಆಮೇಲೆ ನೀವು ಓಕೆ ಅವ್ರ ಐಡಿಯಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಆಮೇಲೆ ದುಡ್ಡು ಕಳ್ಕೊಂಡ್ರೆ ಆಮೇಲೆ ವಾಪಸ್ ಸಿಗೋದು ಕಷ್ಟ ಆಗುತ್ತೆ. ಸೊ ಅದರಿಂದಾಗಿ ಕಣ್ಣಿಗೆ ಸಿಗದಿರುವಂಥ ಶತ್ರುಗಳು, ಕಣ್ಣಿಗೆ ಕಾಣಿಸದೇ ಇರುವಂಥ ಶತ್ರುಗಳು ನಿಮ್ಮ ಹತ್ರ ಬರುವಂಥ ಸಾಧ್ಯತೆಗಳಿದೆ. ಸೊ ಈ ವಿಷಯ ಈ ವರ್ಷದಲ್ಲಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಸೊ ಆ ಒಂದು ವಿಷಯ ತುಂಬ ಎಚ್ಚರಿಕೆ ವಹಿಸ್ಕೊಳ್ಬೇಕಾಗುತ್ತೆ. ಆಮೇಲೆ ಈ ಪಾಲಿಟಿಕ್ಸ್ ಫೀಲ್ಡಲ್ಲಿ ಇರೋರಿಗೆ, ಈ ರಾಶಿನಲ್ಲಿ ಹುಟ್ಟಿರೋರು ಯಾವ್ಯಾವ ಪಾಲಿಟಿಕ್ಸ್ ಫೀಲ್ಡಲ್ಲಿ ಇರ್ತಾರೋ ಅವರಿಗೆ ಪಬ್ಲಿಕ್ ಇಮೇಜ್ ಸಿಗುವಂಥ ಸಾಧ್ಯತೆಗಳಿದೆ. ಅದೇ ಥರನೇ ಒಳ್ಳೆಯ ಒಂದು ಎನರ್ಜಿ ಅವರಲ್ಲಿ ಇರ್ತದೆ. ಈ ಸಮಯ ನೀವು ಅದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡಬೇಕು. ತಪ್ಪಾಗಿರೋ ರೀತಿಯಲ್ಲಿ ಯೂಟಿಲೈಸ್ ಮಾಡಬಾರ್ದು. ಒಳ್ಳೆ ರೀತಿಯಲ್ಲಿ ಯೂಟಿಲೈಸ್ ಮಾಡಿದ್ರೆ ಖಂಡಿತ ನಿಮಗೆ ಸಕ್ಸಸ್ ಪರ್ಸೆಂಟೇಜ್ ಚೆನ್ನಾಗಿದೆ ಅಂತ ಕಂಡು ಬಂದಿದೆ. ಆಮೇಲೆ ಕೆಲವೊಂದು ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಈ ರಾಶಿನಲ್ಲಿ ಹುಟ್ಟಿರೋರಿಗೆ ಈ ವರ್ಷ ತೊಂದರೆ ಇಲ್ಲ. ಖಂಡಿತವಾಗ್ಲೂ ಒಳ್ಳೆ ಪ್ರಾಫಿಟ್ ಸಿಗುವಂಥ ಸಾಧ್ಯತೆಗಳು ಕಂಡು ಬಂದಿದೆ. ಕೆಲವೊಬ್ಬರಿಗೆ ಸ್ಟಾಕ್ ಮಾರ್ಕೆಟ್ ಇಂಥ ವಿಷಯದಲ್ಲೆಲ್ಲ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಟ್ರೈ ಮಾಡೋಂಗಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅದು ಅನುಕೂಲಕರವಾಗಿದೆ ಅಂತಾನೆ ಕಂಡು ಬಂದಿದೆ. ಸೊ ಅದರಿಂದಾಗಿ ಆ ವಿಷಯದಲ್ಲಿ ಎಂಥ ಮೇಜರ್ ಇಶ್ಯೂಸ್ ಅಂತ ಏನು ಹೇಳಲಿಕ್ಕಿಲ್ಲ. ಆಮೇಲೆ ಈ ಸಮಯದಲ್ಲಿ ಕೆಲವೊಂದು ಗ್ರಹಗಳ ಒಂದು ವಾತಾವರಣ ತುಂಬ ಚೆನ್ನಾಗಿರ್ತದೆ. ಯಾಕಂತ ಹೇಳಿದ್ರೆ ಗುರು ಬಂದು ಈ ವರ್ಷ ನಿಮಗೆ ತುಂಬ ಅನುಕೂಲಕರವಾಗಿರುವಂಥ ಗ್ರಹವಾಗಿರ್ತಾನೆ. ಅದು ಯಾವಾಗಿಂತ ಅಂತ ಹೇಳ್ತೀನಿ. ನಿಮ್ಮ ಒಂದು ಜಾತಕದಲ್ಲಿ 30ನೇ ತಾರೀಕು
ಈ ವರ್ಷ 30ನೇ ತಾರೀಕು ಏಪ್ರಿಲ್ ನಂತರ ಗುರುವಿನ ಒಂದು ಯೋಗ ತುಂಬ ಚೆನ್ನಾಗಿ ಬರ್ತದೆ ನಿಮಗೆ. ಸೊ ಅದರಿಂದ ಗುರುಬಲ ಅಂತಾನೂ ಹೇಳ್ಬೋದು. ಗುರುಬಲ ಇರೋದ್ರಿಂದಾಗಿ ಸುಮಾರಷ್ಟು ವಿಷಯದಲ್ಲಿ ನಿಮಗೆ ಸಕ್ಸಸ್ ಇರುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಸೊ ಗುರುವಿನ ಒಂದು ಯೋಗ ತುಂಬ ಚೆನ್ನಾಗೇ ಇದೆ ಈ ಜಾತಕದಲ್ಲಿ. ಸೊ ಅದರಿಂದಾಗಿ ನೀವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕು. ಫಿನಾನ್ಷಿಯಲಿ ಅದನ್ನೇ ಆಗಲಿ, ಫಿನಾನ್ಷಿಯಲ್ ವಿಷಯದಲ್ಲೇ ಆಗಲಿ, ಬೇರೆ ಯಾವ ವಿಷಯದಲ್ಲೇ ಆಗಲಿ ತುಂಬ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು. ಅದೇ ಥರನೇ ಬಿಸ್ನೆಸ್ ಮಾಡ್ತಾ ಇರೋವ್ರಿಗೂ ಈ ಒಂದು ವಿಷಯ ತುಂಬ ಅನುಕೂಲಕರವಾಗಿರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡೋ ವಿಷಯದಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅನುಕೂಲಕರವಾಗಿರುತ್ತೆ. ಫೈನಾನ್ಸ್ ವಿಷಯದಲ್ಲಿ ಈ ವರ್ಷ ಹೆಂಗಿದೆ ಅಂತ ಹೇಳ್ತೀನಿ. ಆಗಲೇ ಹೇಳಿರೋದ್ರಲ್ಲಿ ಸ್ಟಾಕ್ ಮಾರ್ಕೆಟು, ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡೋದ್ರಲ್ಲಿ ತೊಂದರೆ ಇಲ್ಲ. ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದಾಗಿ ನಿಮಗೆ ಫಿನಾನ್ಷಿಯಲಿ ಚೆನ್ನಾಗಾಗುತ್ತೆ. ಅದೇ ಥರನೇ ಕೆಲವೊಬ್ಬರು ಲ್ಯಾಂಡ್ ಡೀಲಿಂಗ್ ಅಥವಾ ಇವಾಗ ಈ ಯಾವುದು ರಿಯಲ್ ಎಸ್ಟೇಟ್ ಬಿಸ್ನೆಸ್, ಇಂಥ ಬಿಸ್ನೆಸ್ಸಲ್ಲಿರೋರು ಖಂಡಿತವಾಗ್ಲೂ ನಿಮಗೆ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ಈ ಒಂದು ಸಮಯದಲ್ಲಿ ನೀವು ಕರೆಕ್ಟಾಗಿ ಅದನ್ನು ಯೂಟಿಲೈಸ್ ಮಾಡಿದ್ರೆ ಖಂಡಿತ ಅದು ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ವರ್ಷ ನಿಮಗೆ ವಿದ್ಯಾಭ್ಯಾಸ, ಎಜುಕೇಷನ್ ವಿಷಯದಲ್ಲಿ ಹೆಂಗಿದೆ ಅಂತ ನೋಡೋಣ. ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಆಸೆ ಪಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವರ್ಷ ತುಂಬ ಅನುಕೂಲಕರವಾಗಿದೆ. ಆಗಲೇ ಹೇಳಿರೋ ಥರ ಈ ಒಂದು ಗುರುವಿನ ಬಲ ನಿಮ್ಗೆ ಎಷ್ಟು ಮಟ್ಟಿಗೆ ಸಕ್ಸಸ್ ಇರುತ್ತೆ ಅಂತ ಹೇಳಿದ್ರೆ, ಇಷ್ಟು ವರ್ಷ ನೀವು ಏನೋ ಹುಡುಕ್ತಾ ಇದ್ರಿ, ಅದು ನಿಮಗೆ 100% ಸಕ್ಸಸ್ ರೇಟಲ್ಲಿ ಬಂದಿರಲ್ಲ. ಬಟ್ ಇವಾಗ ವಿದ್ಯಾರ್ಥಿಗಳಿಗೆ ಎಷ್ಟೋ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಎಜುಕೇಷನ್ ವಿಷಯದಲ್ಲೇ ಆಗಲಿ, ಆಮೇಲೆ ಹೈಯರ್ ಎಜುಕೇಷನ್ ಮಾಡಬೇಕು, ಕೆಲವೊಬ್ಬರಿಗೆಲ್ಲ ವಿದೇಶ ರಾಜ್ಯಗಳಿಗೆ ಹೋಗ್ಬಿಟ್ಟು ವಿದ್ಯಾಭ್ಯಾಸ ಮಾಡಬೇಕು ಅಂತ ಆಸೆ ಪಡ್ತಾ ಇರುವಂಥ ವ್ಯಕ್ತಿಗಳಿಗೆ ಖಂಡಿತವಾಗ್ಲೂ ವಿದ್ಯಾಭ್ಯಾಸ ಸಕ್ಸಸ್ ಇದೆ ಅಂತ ಕಂಡುಬಂದಿದೆ. ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಸಕ್ಸಸ್ ಇರುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಸೊ ಅದರಿಂದಾಗಿ ಏನಾಗುತ್ತೆ, ವಿದ್ಯಾಭ್ಯಾಸ, ಎಜುಕೇಷನ್ ಎಲ್ಲ ಅನುಕೂಲಕರವಾಗಿರುತ್ತೆ. ಅದೇ ಥರನೇ ಆದರೆ ನಿಮಗೆ ವಿದ್ಯಾಭ್ಯಾಸ ಬಂದು ಒಂದು ಏಪ್ರಿಲ್ ತನಕ ಸ್ವಲ್ಪ ಕಷ್ಟ ಬೀಳಬೇಕಾಗುತ್ತೆ. ಏಪ್ರಿಲ್ 30ನೇ ತಾರೀಕು ನಂತರ ಗುರುಬಲ ಅನ್ನೋ ಒಂದು ಯೋಗ ಬರ್ತಾ ಇರೋದ್ರಿಂದಾಗಿ ಪರವಾಗಿಲ್ಲ. ಬಟ್ ಇದು ಇಡೀ ವರ್ಷ ಏನಾಗುತ್ತೆ ಅಂತ ಹೇಳಿದ್ರೆ, 11ನೇ ಮನೆಯಲ್ಲಿ ಶನಿ ಇರೋದ್ರಿಂದಾಗಲೂ ಸ್ವಲ್ಪ ಕಷ್ಟ ಬೀಳಬೇಕಾಗುತ್ತೆ. ಕಷ್ಟ ಬೀಳೋದ್ರಿಂದಾಗಿ ನಿಮಗೆ 100% ಸಕ್ಸಸ್ ಸಿಗುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಸೊ ಅದೊಂದು ಏನು ಮಾಡಬೇಕು ಅಂತ ಹೇಳಿದ್ರೆ, ಅದು ನಿಮ್ಮ ಕೈಯಲ್ಲಿದೆ. ನೀವು ಯಾವ ರೀತಿ ಅದನ್ನು ಮೋಲ್ಡ್ ಮಾಡ್ಕೊಂಡು ಮುಂದ್ಗಡೆ ತಗೊಂಡು ಹೋಗ್ತಿರೋ ಅದಕ್ಕೆ ತಕ್ಕದಾಗೆ ನಿಮಗೆ ಖಂಡಿತವಾಗ್ಲೂ ಅನುಕೂಲಕರವಾಗಿದೆ ಅಂತಲೇ ಹೇಳಬೇಕು. ಇನ್ನೊಂದೇನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಸ್ವಲ್ಪ ಏನನ್ನೋದು ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ ಈ ಒಂದು ಇನಿಷಿಯಲ್ ಟೈಮಲ್ಲಿ. ಜನವರಿಯಿಂದ ಹಿಡಿದು ಏಪ್ರಿಲ್ ತನಕ ಏನಾಗುತ್ತೆ, ಕಾನ್ಸಂಟ್ರೇಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಕಾನ್ಸಂಟ್ರೇಷನ್ ಕಮ್ಮಿ ಆದರೆ ಏನಾಗುತ್ತೆ, ವಿದ್ಯಾಭ್ಯಾಸ ಅಷ್ಟು ಮಟ್ಟಿಗೆ ತಲೆಗೆ ಹತ್ತಲ್ಲ. ಕೆಲವೊಬ್ಬರು ಒಳ್ಳೆ ಒಳ್ಳೆ ಯೂನಿವರ್ಸಿಟಿಗೋಸ್ಕರ ಹುಡುಕ್ತಾ ಇರ್ತೀರಾ. ಸೊ ಖಂಡಿತವಾಗ್ಲೂ ಒಳ್ಳೆ ಒಳ್ಳೆ ಯೂನಿವರ್ಸಿಟೀಸಲ್ಲಿ ಸಿಗುವಂಥ ಸಾಧ್ಯತೆಗಳು ನಿಮ್ಮ ಒಂದು ಸಮಯದಲ್ಲಿ ಕಂಡುಬಂದಿದೆ, ನಿಮ್ಮ ಒಂದು ಸಮಯದಲ್ಲಿ ಕೂಡಿ ಬಂದಿದೆ. ಸೊ ನಿಮಗೆ ವಿದ್ಯಾರ್ಥಿಗಳಿಗೆ ಆರಾಮಾಗಿ ಕೆಲವೊಂದು ಒಳ್ಳೆ ಒಳ್ಳೆ ಯೂನಿವರ್ಸಿಟೀಸನ್ನು ಅಪ್ರೋಚ್ ಮಾಡ್ಬೋದು. ನಿಮಗೆ ಸಿಗುವಂಥ ಸಾಧ್ಯತೆಗಳು ಕಂಡುಬಂದಿದೆ. ಸೊ ಅದರಿಂದಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ವರ್ಷ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ತುಂಬ ಉತ್ತಮವಾಗಿದೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಆದರೂ ನೀವು ಸ್ವಲ್ಪ ಕಷ್ಟಪಟ್ಟರೆ ಉತ್ತಮವಾಗೇ ಇರ್ತದೆ. ಜನರಲಿ ನೀವು ಸ್ವಲ್ಪ ಕಷ್ಟ ಬೀಳಬೇಕಾಗುತ್ತೆ. ಅದು ಮೊದಲನೇ ಹಂತದಲ್ಲಿ ಮಾತ್ರ ಸ್ವಲ್ಪ ಟೆನ್ಷನ್ಸ್ ಇರ್ತದೆ. ಫಸ್ಟ್ ಟ್ರಿಮೆಸ್ಟರ್ ಅದು ಹೆಂಗೆ ಅಂತ ಹೇಳಿದ್ರೆ, ಜನವರಿಯಿಂದ ಹಿಡಿದು ಏಪ್ರಿಲ್ ತನಕ. ಏಪ್ರಿಲ್ 30ನೇ ತಾರೀಕು ನಂತರ ಸ್ವಲ್ಪ ಸರಿ ಹೋಗುತ್ತೆ, ಕೆಲವೊಂದು ವಿಷಯಕ್ಕೆ ಅನುಕೂಲಕರವಾಗಿರುತ್ತೆ. ಬಟ್ ಅದು ನಿಮ್ಮ ಕೈಯಲ್ಲಿದೆ, ನೀವು ಯಾವ ಥರ ಅದನ್ನು ತಗೊಂಡು ಮುಂದ್ಗಡೆ ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಮೆಡಿಕಲ್ ಫೀಲ್ಡಲ್ಲಿ ಹೋಗಬೇಕು ಅಂತ ಆಸೆ ಪಡ್ತಾ ಇರೋಂಥ ವಿದ್ಯಾರ್ಥಿಗಳಿಗೆಲ್ಲ ಈ ಒಂದು ವರ್ಷ ತುಂಬ ಉತ್ತಮವಾಗಿದೆ ಅಂತಲೇ ಹೇಳ್ಬೇಕು. ಅದೇ ಥರನೇ MBA ರಿಲೇಟೆಡ್ ಫೀಲ್ಡ್, ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಇಂಥ ಫೀಲ್ಡಲ್ಲೆಲ್ಲ ಹೋಗ್ಬಿಟ್ಟು ಮುಂದುವರಿಸಬೇಕು. ಎಜುಕೇಷನ್, ಹೈಯರ್ ಎಜುಕೇಷನ್ ವಿದ್ಯಾರ್ಥಿಗಳು PhD ಲೆವೆಲೆಲ್ಲ ಹೋಗಬೇಕು. ವಿದೇಶ ರಾಜ್ಯದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಆಸೆ ಪಡ್ತಾ ಇರೋರಿಗೆಲ್ಲ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು. ಆರೋಗ್ಯದ ವಿಷಯದಲ್ಲಿ ಹೆಂಗಿದೆ ಅಂತ ನೋಡೋಣ. ಆರೋಗ್ಯದ ವಿಷಯದಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್ ಪರವಾಗಿಲ್ಲ, ಏಪ್ರಿಲ್ ಕೂಡ ಪರವಾಗಿಲ್ಲ. ಆದರೆ ಜೂನ್, ಜುಲೈ ಸ್ವಲ್ಪ ರಿಸ್ಕ್ ಇದೆ ಅಂತಲೇ ಹೇಳಬೇಕು. ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ಬೇಕಾಗುತ್ತೆ. ಆರೋಗ್ಯ ವಿಷಯ ಅಂತ ಹೇಳಿದ್ರೆ ಇಂಥ ಆರೋಗ್ಯ ಸಮಸ್ಯೆನೇ ಬರಬೇಕು ಅಂತ ಇಲ್ಲ, ಇದು ಏನು ಬೇಕಾದರೂ ಬರ್ಬೋದು. ಆದರೆ ನೀವು ಪ್ರಿಕಾಷನರಿ ಮೆಷರ್ಸ್ ಅನ್ನೋದು ತಗೊಳ್ಳಿ. ಮೇಯ್ನಾಗಿ ಈ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಜೂನ್, ಜುಲೈ ತಿಂಗಳಲ್ಲಿ ಕೆಲವೊಂದು ಗ್ರಹಗಳ ಬದಲಾವಣೆಗಳಿಂದಾಗಿ ಏನಾಗುತ್ತೆ, ಕೆಲವೊಂದು ಸತಿ ನೀವು ಅಂದ್ಕೊಂಡಿರೋ ಥರ ಒಂದು ಆರೋಗ್ಯ ಸಿಗಬೇಕು ಅಂತ ಇರಲ್ಲ. ಸಣ್ಣ ಪುಟ್ಟ ಟೆನ್ಷನ್ಸ್ ಆವಾಗ ಬಂದು ಹೋಗ್ತಾನೆ ಇರ್ತದೆ. ಸೊ ಅದರಿಂದಾಗಿ ಮೇಯ್ನಾಗಿ ಈ ಕಾರ್ಪೊರೇಟ್ ಫೀಲ್ಡಲ್ಲೆಲ್ಲ ಕೆಲಸ ಮಾಡ್ತಾ ಇರೋರು 12 hours 14 hours ಕೆಲಸ ಮಾಡ್ತಾ ಇರೋರು, ದಯವಿಟ್ಟು ನಿಮ್ಮ ನಿದ್ರೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಚೆನ್ನಾಗಿ ನಿದ್ರೆ ಮಾಡಿ, ಕರೆಕ್ಟಾಗಿ ಊಟ ಮಾಡಿ, ಚೆನ್ನಾಗಿ ನೀರು ಕುಡೀರಿ. ಆಮೇಲೆ ಈ ಜೂನ್, ಜುಲೈ ಸಮಯದಲ್ಲಿ ದಯವಿಟ್ಟು ಈ ಕೆಟ್ಟ ಚಟ ಇರೋರು, ಡ್ರಿಂಕ್ಸ್ ತಗೊಳ್ಳೋದು, ಸಿಗರೇಟ್ ಇರೋರೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಆ ಸಮಯ ಅಷ್ಟು ಅನುಕೂಲಕರವಾಗಿಲ್ಲ ಅಂತಲೇ ಹೇಳಬೇಕು.
ಸೊ ಈ ಒಂದು ಕೆಲವೊಂದು ಕೆಟ್ಟ ಚಟಗಳನ್ನು ದೂರ ಮಾಡಬೇಕಾಗುತ್ತೆ. ಯಾವತ್ತೂ ಕೆಟ್ಟ ಚಟಗಳಲ್ಲಿ ಒಳಗಾಗಕ್ಕೆ ಹೋಗ್ಬೇಡಿ. ಜೂನ್ ಜುಲೈ ತಿಂಗಳು ಸ್ವಲ್ಪ ಕ್ರೂಷಿಯಲ್ ಆಗಿರುತ್ತೆ ಆರೋಗ್ಯದ ವಿಷಯದಲ್ಲಿ. ವಯಸ್ಸಾಗಿರೋರ್ಗೂ ಅಷ್ಟೇ, ಏಜ್ಡ್ ಆಗಿರೋರಿಗೆ ಸಣ್ಣ ಪುಟ್ಟ ಇವಾಗ ಬಿ ಪಿ ಆಮೇಲೆ ಶುಗರ್ ಇಂಥ ಕೆಲವುದು ಏನಾದರೂ ಇದ್ರೆ ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ಬೋದು. ಸೊ ಅದೆಲ್ಲ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ಬೇಕಾಗುತ್ತೆ. ರೆಮಿಡೀಸ್ ಬಂದ್ಬಿಟ್ಟು ಆದಷ್ಟು ಮೃತ್ಯುಂಜಯ ಮಂತ್ರವನ್ನು ನೀವು ಪ್ರತಿದಿನ ಹೇಳಿದ್ರೆ ಒಳ್ಳೆಯದು. ಅದೇ ಥರನೇ ಆದಷ್ಟು ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು, ಹನುಮಾನ್ ಚಾಲೀಸ ಹೇಳೋದೇ ಆಗಲಿ ಕೇಳೋದೇ ಆಗಲಿ ಖಂಡಿತ ನಿಮಗೆ ಒಳ್ಳೆ ರೀತಿಯಲ್ಲಿರುವಂಥ ಆರೋಗ್ಯವನ್ನು ತಂದುಕೊಡ್ತದೆ. ಸೊ ಆರೋಗ್ಯದ ವಿಷಯದಲ್ಲಿ ನೀವು ಇಷ್ಟು ಮಾತ್ರ ನೋಡಿಕೊಂಡ್ರೆ ಮಾತ್ರ ಸಾಕು. ಆಮೇಲೆ ತುಂಬ ಮುಖ್ಯವಾಗಿರೋದು ಪರ್ಸನಲ್ ಲೈಫ್, ಲವ್ ಲೈಫ್. ಇವಾಗ ಲವ್ ಲೈಫ್ ಅಂತ ಹೇಳಿದ್ರೆ ಎಲ್ಲರಿಗೂ ಈ ವರ್ಷ ಹೆಂಗಿರುತ್ತೆ ಅಂತ ನೋಡಬೇಕಲ್ವಾ. ಸೊ ಪರ್ಸನಲ್ ಲೈಫ್ ಅಂತ ಹೇಳಿದ್ರೆ ಫ್ಯಾಮಿಲಿ ಒಳಗಡೆ ಕೆಲವೊಂದು ಒಳ್ಳೆ ರೀತಿಯಲ್ಲಿರುವಂಥ ಒಳ್ಳೆ ಶುಭವಾಗಿರುವಂಥ ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆಗಳಿದೆ. ತುಂಬ ಸಕ್ಸಸ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಪರ್ಸನಲ್ ಲೈಫ್. ಹೋದ ವರ್ಷಕ್ಕಿಂತ ಈ ವರ್ಷ ಅನುಕೂಲಕರವಾಗಿದೆ. ಯಾಕಂದರೆ ಇವಾಗ ಗುರು ಬಂದು ಆಗಲೇ ಹೇಳಿರೋ ಥರ ಗುರುಬಲ ಒಳ್ಳೆ ಒಂದು ಭಾಗ್ಯವನ್ನು ತಂದುಕೊಡ್ತಾ ಇದೆ. ಆಮೇಲೆ ಇವಾಗ ವಿದ್ಯಾಭ್ಯಾಸನೇ ಆಗಲಿ, ಅದೇ ಥರನೇ ಮದುವೆ ವಿಷಯಕ್ಕೆ ಆಗಲಿ ತುಂಬ ಅನುಕೂಲಕರವಾಗಿರುತ್ತೆ. ಈ ಪರ್ಸನಲ್ ಲೈಫ್ ಅನ್ನೋದು ಎಲ್ಲದಕ್ಕೂ ಅನುಕೂಲಕರವಾಗಿರುತ್ತೆ. ವಿದ್ಯಾಭ್ಯಾಸ ಅನುಕೂಲ, ಮದುವೆ ಆಮೇಲೆ ಅದು ಅನುಕೂಲಕರವಾಗಿರುತ್ತೆ. ಆಮೇಲೆ ಕೆಲಸ ಕಾರ್ಯದಲ್ಲೂ ಅನುಕೂಲಕರವಾಗಿರುತ್ತೆ. ಮನೆ ತಗೊಳ್ಳುವಂಥ ಯೋಗ ಕೂಡ ಕಂಡುಬಂದಿದೆ ಈ ಸಮಯದಲ್ಲಿ. ಮನೆ ತಗೊಳ್ಳೋದು ಅಂತ ಹೇಳಿದ್ರೆ ಒಳ್ಳೆ ಮನೆ ತಗೊಳ್ಳುವಂಥ ಯೋಗ ಕಂಡುಬಂದಿದೆ. ಕೆಲವೊಬ್ಬರಿಗೆ ಇವಾಗ ಹೋದ ವರ್ಷ ಎಲ್ಲ ತುಂಬಾ ಕಷ್ಟಪಟ್ಟಿರ್ತೀರ, ಮನೆ ತಗೊಳ್ಳೋದಕ್ಕೆ ಆಗಿರಲ್ಲ, ಬಟ್ ಇವಾಗ ಅನುಕೂಲಕರವಾಗಿರುತ್ತೆ. ಆಮೇಲೆ ಇವಾಗ ಈ ಒಂದು ಸಮಯದಲ್ಲಿ ತಮ್ಮ ಒಂದು ಸಮಯ ಹೆಂಗಿದೆ ಅಂತ ನೋಡೋಣ. ರಿಲೇಷನ್ಶಿಪ್ ವಿಷಯದಲ್ಲಿ ಒಳ್ಳೆ ಒಂದು ಬಾಂಡಿಂಗ್ ಗೊತ್ತಾಯ್ತಾ, ನೀವು ಆಮೇಲೆ ನಿಮ್ಮ ಒಂದು ಪಾರ್ಟ್ನರ್ ಒಟ್ಟಿಗೆ ಒಳ್ಳೆ ಒಂದು ಬಾಂಡಿಂಗ್, ಒಳ್ಳೆ ಒಂದು ಅನ್ಯೂನ್ಯತೆ ಇರುವಂಥ ಸಾಧ್ಯತೆಗಳು ಕಂಡು ಬಂದಿದೆ. ಒಳ್ಳೆಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಇಷ್ಟು ವರ್ಷ ಇದ್ದಿರಲ್ಲ, ಸುಮಾರು ಕೆಲವೊಬ್ಬರೆಲ್ಲ ಸುಮಾರು ರಿಲೇಷನ್ಶಿಪ್ ಅನ್ನೋ ವಿಷಯದಲ್ಲಿ ಸುಮಾರು ಕಷ್ಟ ಬಿಟ್ಟಿರ್ತೀರಾ, ಅಂಡರ್ಸ್ಟ್ಯಾಂಡಿಂಗ್ ಇದ್ದಿರಲ್ಲ, ಮೂರನೇ ವ್ಯಕ್ತಿಗಳಿಂದ ತೊಂದರೆ ಆಗಿರ್ತದೆ, ಅದೆಲ್ಲ ಹೊರಟೋಗುತ್ತೆ. ಸೊ ನಿಮಗೆ ಈ ಒಂದು ಸಮಯ ಖುಷಿಯಾಗಿರುವಂಥ ಸಮಯ ಅಂತಲೇ ಹೇಳ್ಬೋದು. ಜೂನ್ ತನಕ ಅನುಕೂಲಕರವಾಗಿದೆ. ಜೂನ್ ನಂತರ ಸಣ್ಣ ಪುಟ್ಟ ಟೆನ್ಷನ್ಸ್ ಇರುತ್ತೆ, ಬಟ್ ಪರವಾಗಿಲ್ಲ. ಓವರಾಲ್ ಈ ವರ್ಷ ಅನುಕೂಲಕರವಾಗಿದೆ. ಸೊ ಅದರಿಂದಾಗಿ ಆ ವಿಷಯದಲ್ಲಿ ಗಾಬರಿ ಆಗಬೇಕಾಗಿರೋ ಅವಶ್ಯಕತೆ ಇಲ್ಲ. ನಿಮಗೆ ಒಳ್ಳೆ ಒಂದು ರೆಸ್ಪೆಕ್ಟ್ ಸಿಗುವಂಥ ಸಾಧ್ಯತೆಗಳಿದೆ. ಇವಾಗ ಫ್ರೆಂಡ್ಶಿಪ್ಪೇ ಆಗಲಿ, ರಿಲೇಷನ್ಶಿಪ್ ಅಂದರೆ ಬರೀ ಲವ್ ಲೈಫ್ ಅಂತ ತಗೊಳಕ್ಕೆ ಹೋಗ್ಬಿಡಿ. ಫ್ರೆಂಡ್ಶಿಪ್ಪು ಇರ್ಬೋದು. ಕೆಲವೊಂದು ಫ್ರೆಂಡ್ಶಿಪ್ ಎಲ್ಲ ಕೈ ಬಿಟ್ಟು ಹೋಗಿರುತ್ತೆ. ಕೆಲವೊಂದು ಸತಿ ರೆಸ್ಪೆಕ್ಟ್ ಕಮ್ಮಿ ಆಗಿರೋ ಥರ ಅನಿಸುತ್ತೆ. ಅದೆಲ್ಲ ತಿರುಗಿ ಸಿಗ್ತದೆ, ತಿರ್ಗಾ ವಾಪಸ್ ಬರ್ತದೆ. ನಿಮ್ಗೆ ಒಳ್ಳೆ ಒಂದು ರೆಸ್ಪೆಕ್ಟ್ ಸಿಗುವಂಥ ಸಾಧ್ಯತೆಗಳಿದೆ. ಆಮೇಲೆ ತಮ್ಮ ಕಂಪ್ಯಾಟಿಬಿಲಿಟೀಸ್ ತುಂಬ ಚೆನ್ನಾಗಿರ್ತದೆ. ಯಾರೊಟ್ಟಿಗಿದ್ರೂ ಒಳ್ಳೆ ಕಂಪ್ಯಾಟಿಬಿಲಿಟೀಸ್ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ. ಸೊ ಅದರಿಂದಾಗಿ ಅದೇನು ತೊಂದರೆ ಇರಲ್ಲ. ಅದರಿಂದಾಗಿ ಒಳ್ಳೆಯ ಒಂದು ನೀವೇನಾದರೂ ಮಕ್ಕಳಿಗೋಸ್ಕರ ಟ್ರೈ ಮಾಡೋಂಗಿದ್ರೆ ಖಂಡಿತವಾಗ್ಲೂ ಈ ಸಮಯದಲ್ಲಿ ಅನುಕೂಲಕರವಾಗಿದೆ. ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆಗಳಿದೆ. ಮದುವೆಗೋಸ್ಕರ ಪ್ರಯತ್ನಿಸಂಗಿದ್ರೆ ಖಂಡಿತವಾಗ್ಲೂ ಮದುವೆ ಆಗುವಂಥ ಯೋಗ ಕೂಡ ಕಂಡು ಬಂದಿದೆ. ಒಳ್ಳೆ ಕಡೆ ಮದುವೆ ಆಗ್ತದೆ. ಒಳ್ಳೆ ಒಂದು ಸಂಬಂಧ ನಿಮ್ಮನ್ನು ಹುಡ್ಕೊಂಡು ಬರುವಂಥ ಸಾಧ್ಯತೆಗಳಿದೆ. ಸೊ ಒಳ್ಳೆ ಕಡೆ ಮದುವೆ ಆಗುವಂಥ ಯೋಗ ಕೂಡ ಕಂಡು ಬಂದಿದೆ. ಓವರಾಲ್ ನೋಡಬೇಕು ಅಂತ ಹೇಳಿದ್ರೆ ರಿಲೇಷನ್ಶಿಪ್ ವಿಷಯದಲ್ಲೇ ಆಗಲಿ ಸಕ್ಸಸ್ ರೇಟ್ ತುಂಬ ಜಾಸ್ತಿನೇ ಕಂಡು ಬಂದಿದೆ ಈ ಸಮಯದಲ್ಲಿ. ನೀವು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ, ಆಗಲೇ ಹೇಳಿದ್ದೀನಿ ಫಸ್ಟೇ, ನೀವು ಕೋಪ ಸ್ವಲ್ಪ ಜಾಸ್ತಿ ಇರ್ತದೆ ರಿಲೇಷನ್ಶಿಪ್ ವಿಷಯದಲ್ಲಿ. ನಿಮ್ಮಿಂದ ಯಾವ ತಪ್ಪು ಆಗ್ದಿರಂಗೆ ನೋಡ್ಕೊಳ್ಳಿ. ಅದು ಮಾತ್ರ ನೀವು ಆಗ್ದಿರಂಗೆ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿ ಉಳಿಯುತ್ತದೆ. ಇವಾಗ ಕೆಲವೊಬ್ಬರಿಗೆಲ್ಲ ಮನೆಯಲ್ಲಿ ಒಡ ಹುಟ್ಟಿದವ್ರ ಜೊತೆ ಸಣ್ಣ ಪುಟ್ಟ ಮನಸ್ತಾಪಗಳು ಆಗಿರ್ಬೋದು. ಅದರಿಂದಾಗಿ ಲಿಟಿಗೇಷನ್ ಇಶ್ಯೂಸು, ಲ್ಯಾಂಡ್ ರಿಲೇಟೆಡ್ ಇಶ್ಯೂಸು ಇಂಥವೆಲ್ಲ ಇದ್ರೆ ಅದೆಲ್ಲ ಹೊಟ್ಟೋಗುತ್ತೆ, ಅದೆಲ್ಲ ಕಮ್ಮಿ ಆಗ್ತದೆ. ನಿಮಗೆ ಅನ್ನೋದು ಒಂದು ವಿನ್ನಿಂಗ್ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ ಅದರಲ್ಲ ಏನಾದರೂ ಇದ್ರೆ. ಸೊ ಅದರಿಂದಾಗಿ ಪರವಾಗಿಲ್ಲ, ನೀವು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡು ಮಾಡಿದ್ರೆ ಮಾತ್ರ ಸಾಕು. ಈ ವರ್ಷ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆದಷ್ಟು ನೀವು ಸುಬ್ರಹ್ಮಣ್ಯೇಶ್ವರನ ಪೂಜೆ ಮಾಡಿ, ಕುಜಬೀಜ ಮಂತ್ರವನ್ನು ಹೇಳಿ, ಆಮೇಲೆ ಆದರೆ ನೀವು ಯಾವಾಗಲೂ ಒಂದು ಬಡವರಿಗೆ ಸಹಾಯ ಮಾಡಿದ್ರೆ ತುಂಬ ಉತ್ತಮವಾಗಿರುವಂಥ ವಿಷಯ. ಧನ್ಯವಾದ. ಸೊ ಈ ಥರ ಇದೆ ಪ್ರತಿಯೊಬ್ಬರಿಗೂ ನಾನು ಹೇಳಿರೋ ರೆಮಿಡೀಸ್ ಎಲ್ಲ ಮಾಡಿ. ಎಲ್ಲದಕ್ಕಿಂತ ಉತ್ತಮವಾಗಿರುವಂಥ ರೆಮಿಡಿ ದಾನ ಧರ್ಮಗಳು ಮಾಡೋದು. ಸೊ ದಯವಿಟ್ಟು ಅದನ್ನು ಯಾರೂ ಮರಿಬೇಡಿ, ಎಲ್ಲರೂ ಮಾಡಿ. ಆಮೇಲೆ ತುಂಬ ಮುಖ್ಯವಾಗಿರುವಂಥ ವಿಷಯ ಏನು ಅಂತ ಹೇಳಿದ್ರೆ, ನಾನಿಷ್ಟು ಹೇಳಿರೋದು ಬಂದು ಜನರಲ್ ಆಗಿರುವಂಥ ವಿಷಯ. ನಿಮಗೆ ಇನ್ ಡೀಟೇಲ್ ತಮ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ತಮ್ಮ ರಾಶಿ ನಕ್ಷತ್ರ, ತಮ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ತಮ್ಮ ಹೆಸರು, ತಾವು ಹುಟ್ಟಿರೋ ದಿನಾಂಕ, ಸಮಯ, ಹುಟ್ಟಿದ ಜಿಲ್ಲೆ ಹೇಳ್ಕೊಂಡ್ರೆ ನಮ್ಮಲ್ಲಿರೋ ಜ್ಯೋತಿಷರೊಂದಿಗೆ ಮಾತಾಡಬೇಕಾದ್ರೆ ತಾವು ಅಷ್ಟರೊಳಗೆ ಅನ್ನೋ ಆ್ಯಪನ್ನು ತಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿ ನಮ್ಮಲ್ಲಿರೋ ಜ್ಯೋತಿಷರೊಂದಿಗೆ ಮಾತಾಡಿ. ಯಾವ ಭಾಷೆ ಬೇಕೋ ಆ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮಲ್ಲಿರೋ ಜ್ಯೋತಿಷರೊಂದಿಗೆ ಮಾತಾಡಿ. ನಮ್ಮಲ್ಲಿರೋ ಜ್ಯೋತಿಷರು ಪ್ರತಿಯೊಂದು ವಿಷಯದಲ್ಲೂ ಎಕ್ಸ್ಪರ್ಟೈಸ್ ಆಗಿರ್ತಾರೆ. ವಾಸ್ತು ಬಗ್ಗೆ, ರಿಲೇಷನ್ಶಿಪ್ ಬಗ್ಗೆ, ಮದುವೆ ಜೀವನದ ಬಗ್ಗೆ, ಆಮೇಲೆ ವಿದ್ಯಾಭ್ಯಾಸದ ಬಗ್ಗೆ, ಪ್ರತಿಯೊಂದು ವಿಷಯದಲ್ಲೂ ತುಂಬ ಎಕ್ಸ್ಪರ್ಟೈಸ್ ಆಗಿರ್ತಾರೆ. ಸೊ ನಮ್ಮಲ್ಲಿರೋ ಜ್ಯೋತಿಷರೊಂದಿಗೆ ಮಾತಾಡಿ, ತಮಗೆ ಬೇಕಾಗಿರೋ ಸಲಹೆಯನ್ನು ತಾವು ಪಡ್ಕೊಳ್ಳಿ. ಯಾವತ್ತೂ ನೀವು ಡಿಸಪಾಯಿಂಟ್ಮೆಂಟ್ ಆಗಲ್ಲ. ಖಂಡಿತವಾಗ್ಲೂ ನಿಮಗೆ ನಮ್ಮಲ್ಲಿರೋ ಜ್ಯೋತಿಷರೊಂದಿಗೆ ಮಾತಾಡಿದ್ರೆ ಖಂಡಿತವಾಗ್ಲೂ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿರುವಂಥ ಸಲಹೆ ಸಿಗುತ್ತದೆ. ಸೊ ನಮ್ಮಲ್ಲಿರೋ ಜ್ಯೋತಿಷರೊಂದಿಗೆ ಮಾತಾಡಿ. ಇನ್ನೊಂದು ಸತಿ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಶುಭಾಶಯಗಳನ್ನೆಲ್ಲ ಹೇಳ್ಕೊಂಡು ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಆಸ್ಟ್ರೋಯೋಗಿ
ಸಕಲ ಜ್ಯೋತಿಷ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ.